ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಯಾವುದೆಲ್ಲ ಹೊಸ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ, ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಆಲ್ ಅಂತ ಒತ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನ್ನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಎಕ್ಸಾಮ್ ಪ್ರಿಪರೇಷನ್ಸನ್ನು ಕೂಡ ನಡೆಸ್ಕೋಬೋದು. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಟಾಪ್ 50 ಸಾಮಾನ್ಯ ಜ್ಞಾನದ ಪ್ರಶ್ನೆಗಳನ್ನು ತಿಳಿಕೊಂಡು ಬರೋಣ. ಈ ಒಂದು ವಿಡಿಯೋದಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ರಾಷ್ಟ್ರ ಭಾರತದೊಂದಿಗೆ ಅತಿ ಉದ್ದವಾದಂಥ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ? ಸ್ನೇಹಿತರೆ, ಈ ಕೆಳಕಂಡ ಯಾವ ಒಂದು ರಾಷ್ಟ್ರವು ನಮ್ಮ ಭಾರತದೊಂದಿಗೆ ಅತಿ ಉದ್ದವಾದಂಥ ಅಂತಾರಾಷ್ಟ್ರೀಯ ಗಡಿ ರೇಖೆಯನ್ನು ಹೊಂದಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಬಾಂಗ್ಲಾದೇಶ. ಸ್ನೇಹಿತರ, ಆಪ್ಷನ್ ಡಿ, ಬಾಂಗ್ಲಾದೇಶ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕೆಳಗಿನ ಯಾವ ನಗರದಲ್ಲಿ ಬಂದರನ್ನು ನಾವು ಕಾಣಲಾಗುವುದಿಲ್ಲ? ಸ್ನೇಹಿತರೆ, ಈ ಕೆಳಕಂಡ ಪ್ರದೇಶದಲ್ಲಿ ಯಾವ ಒಂದು ಪ್ರದೇಶದಲ್ಲಿ ನಾವು ಬಂದರನ್ನು ಕಾಣಲಾಗುವುದಿಲ್ಲ ಅಂತ ಪ್ರಶ್ನೆ ಆಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಬೆಂಗಳೂರು. ಸ್ನೇಹಿತರೆ, ಆಪ್ಷನ್ ಬಿ, ಬೆಂಗಳೂರನ್ನು ಹೊರತುಪಡಿಸಿ ಕೊಚ್ಚಿನ್, ಮಂಗಳೂರು ಮತ್ತು ಕಾಂಡ್ಲಾ ಇವಿಷ್ಟು ಕೂಡ ಬಂದರನ್ನು ಹೊಂದಿರುವಂಥ ಒಂದು ಪ್ಲೇಸ್ ಆಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಮಾಧಿ ಇರುವಂಥ ಸ್ಥಳ ಯಾವುದು? ಸ್ನೇಹಿತರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿರವರ ಸಮಾಧಿ ಇರುವಂಥ ಸ್ಥಳ ಯಾವುದು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಗ್ವಾಲಿಯರ್. ಸ್ನೇಹಿತರ, ಆಪ್ಷನ್ ಡಿ, ಮಧ್ಯಪ್ರದೇಶದ ಗ್ವಾಲಿಯರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ವರ್ಲ್ಡ್ ಆಫ್ ಆಲ್ ಹ್ಯೂಮನ್ ರೈಟ್ಸ್ ಎಂಬ ಈ ಒಂದು ಕೃತಿಯನ್ನು ಬರೆದವರು ಯಾರು? ಸ್ನೇಹಿತರೆ, ವರ್ಲ್ಡ್ ಆಫ್ ಆಲ್ ಹ್ಯೂಮನ್ ರೈಟ್ಸ್ ಎಂಬಂಥ ಕೃತಿಯನ್ನು ಬರೆದವರು ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಸೋಲಿಜಿ ಸೊರಾಬ್ಜಿ. ಸ್ನೇಹಿತರೆ, ಆಪ್ಷನ್ ಸಿ, ಸೋಲಿಜಿ ಸೊರಾಬ್ಜಿರವರು ಈ ಒಂದು ವರ್ಲ್ಡ್ ಆಫ್ ಆಲ್ ಹ್ಯೂಮನ್ ರೈಟ್ಸ್ ಎಂಬಂಥ ಕೃತಿಯ ಕರ್ತೃ ಕೂಡ ಆಗಿರುತ್ತಾರೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ರಾಷ್ಟ್ರ ಏಷ್ಯನ್ ಸಂಘಟನೆಯ ಸದಸ್ಯ ರಾಷ್ಟ್ರವಲ್ಲ? ಸ್ನೇಹಿತರೆ, ಈ ಕೆಳಗಿನವಲ್ಲಿ ಯಾವ ಒಂದು ರಾಷ್ಟ್ರವು ಏಷ್ಯನ್ ಸಂಘಟನೆಯ ಸದಸ್ಯ ರಾಷ್ಟ್ರವಾಗಿಲ್ಲ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಕ್ಷಿಣ ಕೊರಿಯಾ. ಸ್ನೇಹಿತರೆ, ಆಪ್ಷನ್ ಸಿ, ದಕ್ಷಿಣ ಕೊರಿಯಾ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಗಂಡಕ್ ಯೋಜನೆ ಯಾವ ಎರಡು ರಾಜ್ಯಗಳ ಜಂಟಿ ಯೋಜನೆಯಾಗಿದೆ? ಸ್ನೇಹಿತರೆ, ಗಂಡಕ್ ಎಂಬಂಥ ಈ ಒಂದು ಯೋಜನೆ ಈ ಕೆಳಕಂಡ ಯಾವ ರಾಜ್ಯಗಳ ಎರಡು ಜಂಟಿ ಯೋಜನೆ ಕೂಡ ಆಗಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಬಿಹಾರ ಮತ್ತು ಉತ್ತರ ಪ್ರದೇಶ. ಸ್ನೇಹಿತರ, ಬಿಹಾರ ಮತ್ತು ಉತ್ತರ ಪ್ರದೇಶದ ಜಂಟಿ ಯೋಜನೆ ಗಂಡಕ್ ಯೋಜನೆ ಆಗಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಾನ್ಸೂನ್ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಸ್ನೇಹಿತರೆ, ಮಾನ್ಸೂನ್ ಎಂಬಂಥ ಈ ಒಂದು ಪದವು ಯಾವ ಭಾಷೆಯಿಂದ ಬಂದಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಅರೇಬಿಕ್ ಭಾಷೆ. ಸ್ನೇಹಿತರ, ಆಪ್ಷನ್ ಎ, ಅರೇಬಿಕ್ ಭಾಷೆಯಿಂದ ಬಂದಿರುತ್ತದೆ. ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿದ್ರೆ, ಶಿವಾಲಿಕ ಬೆಟ್ಟಗಳು ಈ ಕೆಳಗಿನ ಯಾವುದರ ಒಂದು ಭಾಗವಾಗಿದೆ? ಸ್ನೇಹಿತರೆ, ಶಿವಾಲಿಕ ಬೆಟ್ಟಗಳು ಈ ಕೆಳಗಿನ ಯಾವುದರ ಒಂದು ಭಾಗವಾಗಿದೆ ಅಂತ ನೋಡಿದ್ರೆ ತುಂಬ ಜನ ಇಲ್ಲಿ ವಿದ್ಯಾರ್ಥಿಗಳು ನೀವು ಆಪ್ಷನ್ ಎ, ಅರಾವಳಿ ಪರ್ವತಗಳು ಅಂತ ಟಿಕ್ ಮಾಡ್ತಾರೆ, ಆದರೆ ಇದು ತಪ್ಪಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಹಿಮಾಲಯ ಪರ್ವತಗಳು. ಸ್ನೇಹಿತರ, ಆಪ್ಷನ್ ಸಿ, ಹಿಮಾಲಯ ಪರ್ವತಗಳ ಸಾಲಿಗೆ ಶಿವಾಲಿಕ ಬೆಟ್ಟಗಳು ಸೇರುತ್ತದೆ. ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ನಂದಾದೇವಿ ಶಿಖರ ಇರುವುದು ಎಲ್ಲಿ? ಸ್ನೇಹಿತರೆ, ನಂದಾದೇವಿ ಶಿಖರವನ್ನು ಈ ಕೆಳಕಂಡ ಪ್ರದೇಶದಲ್ಲಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ, ಉತ್ತರಾಖಂಡದಲ್ಲಿ. ಆಪ್ಷನ್ ಬಿ, ಉತ್ತರಾಖಂಡದಲ್ಲಿ ನಾವು ನಂದಾದೇವಿ ಶಿಖರವನ್ನು ಕಾಣಬಹುದಾಗಿದೆ. ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಧುಬಾನಿ ಎಂಬ ಈ ಒಂದು ಚಿತ್ರಕಲೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ಸ್ನೇಹಿತರೆ, ಮಧುಬಾನಿ ಎಂಬಂಥ ಈ ಒಂದು ಚಿತ್ರಕಲೆಯು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದ್ರೆ ಆಪ್ಷನ್ ಬಿ, ಬಿಹಾರ ರಾಜ್ಯ. ಸ್ನೇಹಿತರ, ಆಪ್ಷನ್ ಬಿ, ಬಿಹಾರ ರಾಜ್ಯಕ್ಕೆ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡಿದ್ರೆ, ದೋಣಿ ಓಟದ ಸ್ಪರ್ಧೆ ಯಾವ ಹಬ್ಬದ ಒಂದು ಭಾಗವಾಗಿದೆ? ಸ್ನೇಹಿತರೆ, ದೋಣಿ ಓಟದ ಸ್ಪರ್ಧೆ ಯಾವ ಒಂದು ಹಬ್ಬದ ಒಂದು ಭಾಗವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸ್ನೇಹಿತರೆ,
ಇದು ಕೇರಳಕ್ಕೆ ಸೇರಿದಂಥ ಒಂದು ಹಬ್ಬ ಆಗಿದೆ. ಅದು ಯಾವುದು ಅಂತಂದ್ರೆ ಆಪ್ಷನ್ ಬಿ ಓಣಂ ಸ್ನೇಹಿತರೆ. ಆಪ್ಷನ್ ಬಿ ಓಣಂ ಸರಿಯಾಗಿರುತ್ತೆ ಸ್ನೇಹಿತರೆ. ನಾನು ಈ ರೀತಿ ಸ್ಟಾರ್ ಹಾಕಿದರೆ ಅದು ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ರೇಗುರು ಮಣ್ಣು ಎಂದು ಯಾವ ಮಣ್ಣಿಗೆ ಕರೆಯಲಾಗುತ್ತದೆ ಸ್ನೇಹಿತರೆ? ರೇಗುರು ಮಣ್ಣೆಂದು ಈ ಕೆಳಕಂಡ ಯಾವ ಮಣ್ಣಿಗೆ ಕರೆಯಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಪ್ಪು ಮಣ್ಣು ಸ್ನೇಹಿತರು. ಆಪ್ಷನ್ ಎ ಕಪ್ಪು ಮಣ್ಣು ಸರಿಯಾಗಿರುತ್ತೆ. ಕಪ್ಪು ಮಣ್ಣಿಗೆ ಹತ್ತಿ ಮಣ್ಣು ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಕಪ್ಪು ಮಣ್ಣಲ್ಲಿ ಅತಿ ಹೆಚ್ಚಿನದಾಗಿ ಬೆಳೆಯುವಂಥ ಒಂದು ಬೆಳೆ ಯಾವುದು ಅಂತಂದರೆ ಹತ್ತಿ ಸರಿಯಾದಂಥ ಉತ್ತರವಾಗಿರುತ್ತೆ. ಹತ್ತಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಅತಿ ಚಿಕ್ಕ ಕೇಂದ್ರಾಡಳಿತ ಪ್ರದೇಶ ಯಾವುದು ಸ್ನೇಹಿತರೆ? ನಮ್ಮ ಭಾರತದ ಅತಿ ಚಿಕ್ಕದಾದಂಥ ಒಂದು ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಲಕ್ಷದ್ವೀಪ ಸ್ನೇಹಿತರೆ. ಆಪ್ಷನ್ ಸಿ ಲಕ್ಷದ್ವೀಪ ಸರಿಯಾದಂಥ ಉತ್ತರವಾಗಿರುತ್ತೆ. ಇದು ಕೇರಳದ ಹತ್ರ ನಮಗೆ ಸಿಗುತ್ತದೆ ಲಕ್ಷದ್ವೀಪ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಕೆಳಗಿನ ಯಾವ ಸ್ಥಳದಲ್ಲಿ ಆಲಕಾನಂದ ಮತ್ತು ಭಗೀರಥಿ ನದಿಗಳು ಸಂಗಮವಾಗುತ್ತದೆ ಸ್ನೇಹಿತರೆ? ಈ ಕೆಳಕಂಡ ಯಾವ ಒಂದು ಪ್ರದೇಶದಲ್ಲಿ ಆಲಕಾನಂದ ಮತ್ತು ಭಗೀರಥಿ ನದಿಗಳು ಸಂಗಮವಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ದೇವಪ್ರಯಾಗ್ ಸ್ನೇಹಿತರೆ. ಆಪ್ಷನ್ ಬಿ ದೇವಪ್ರಯಾಗ್ ಸರಿಯಾಗಿರುತ್ತೆ. ನಂತರ ಇವೆರಡು ನದಿಗಳನ್ನು ಕೂಡಿಸಿ ಆ ಒಂದು ನದಿಗೆ ಬೇರೊಂದು ಹೆಸರು ಬರುತ್ತೆ. ಅದು ಯಾವುದು ನದಿ ಅಂತಂದರೆ ಗಂಗಾ ನದಿ. ಗಂಗಾ ನದಿ ಎಂದು ಕರೆಯಲಾಗುತ್ತದೆ. ದೇವಪ್ರಯಾಗ್ ಎಂಬಂಥ ಪ್ಲೇಸಿನಲ್ಲಿ ಆಲಕಾನಂದ ಮತ್ತು ಭಗೀರಥಿ ನದಿಗಳು ಕೂಡಿಕೊಂಡ ನಂತರ ಅದು ಗಂಗಾ ನದಿಯಾಗಿ ಕನ್ವರ್ಟ್ ಆಗಿ ಮುಂದೆ ಹರಿಯುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಸರ್ವೋದಯ ಯೋಜನೆಯ ರೂಪಿಸಿದವರು ಯಾರು ಸ್ನೇಹಿತರೆ? ಸರ್ವೋದಯ ಯೋಜನೆಯನ್ನು ರೂಪಿಸಿದವರು ಯಾರು ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಜಯಪ್ರಕಾಶ್ ನಾರಾಯಣ್ ಸ್ನೇಹಿತರೆ. ಆಪ್ಷನ್ ಬಿ ಜಯಪ್ರಕಾಶ್ ನಾರಾಯಣ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಎಷ್ಟು ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಜರುಗುತ್ತದೆ ಸ್ನೇಹಿತರೆ? ಮಹಾಕುಂಭಮೇಳ ಎಷ್ಟು ವರ್ಷಗಳಿಗೊಮ್ಮೆ ಜರುಗುತ್ತದೆ ಅಂತ ನೋಡಿದರೆ ಆಪ್ಷನ್ ಎ 12 ವರ್ಷಗಳಿಗೊಮ್ಮೆ ಜರುಗುತ್ತದೆ ಸ್ನೇಹಿತರೆ. 12 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ಕೂಡ ಜರುಗುತ್ತದೆ. ಈ ಒಂದು ಮಹಾಕುಂಭಮೇಳ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡೋದಾದರೆ ಸ್ನೇಹಿತರೆ, ಶ್ರವಣ ಬೆಳಗೊಳದಲ್ಲಿರುವಂಥ ಗೊಮ್ಮಟೇಶ್ವರ ವಿಗ್ರಹ ಮೂರ್ತಿಗೆ ಈ ಒಂದು ಮಹಾಕುಂಭಮೇಳ ಜರುಗುತ್ತದೆ ಸ್ನೇಹಿತರೆ, ಪ್ರತಿ 12 ವರ್ಷಕ್ಕೊಮ್ಮೆ. ನೆಕ್ಸ್ಟ್ 17ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವ ಕ್ರೀಡೆ ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಒಳಗೊಂಡಿಲ್ಲ ಸ್ನೇಹಿತರೆ? ಒಲಿಂಪಿಕ್ಸ್ ಕ್ರೀಡೆಗಳಲ್ಲಿ ಯಾವ ಒಂದು ಕ್ರೀಡೆ ಒಳಗೊಂಡಿಲ್ಲ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕ್ರಿಕೆಟ್ ಸ್ನೇಹಿತರೆ. ಆಪ್ಷನ್ ಸಿ ಕ್ರಿಕೆಟ್ ಒಲಿಂಪಿಕ್ಸಲ್ಲಿ ಒಳಗೊಂಡಿರುವುದಿಲ್ಲ. ಇನ್ನು ಮಿಕ್ಕುಳಿದಂಥ ಸೈಕ್ಲಿಂಗ್, ಸ್ಕೇಟಿಂಗ್ ಮತ್ತು ಆರ್ಚರಿ ಇವು 3 ಕೂಡ ಒಳಗೊಂಡಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದು ಸ್ನೇಹಿತರೆ? ನಮ್ಮ ಭಾರತದ ಅತ್ಯಂತ ಉದ್ದವಾದಂಥ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ NH7 ಅಂತಂದರೆ ಸ್ನೇಹಿತರೆ, ಮೊದಲಿಗೆ ಇದು NH44 ಆಗಿತ್ತು. NH44 ಆಗಿತ್ತು. ಇದೀಗ NH7 ಅಂತ ಇದಕ್ಕೆ ನಾಮಕರಣ ಮಾಡಲಾಗಿದೆ. ಹಾಗಾಗಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆಯನ್ನು ನೋಡಿದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ನವರತ್ನ ಕಂಪನಿಗಳಲ್ಲಿ ಒಂದಾಗಿದೆ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವುದು ಒಂದು ನವರತ್ನ ಕಂಪನಿಯ ಒಂದಾಗಿದೆ ಅಂತ ಪ್ರಶ್ನೆಯನ್ನು ನೋಡಿದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ BEL ಸ್ನೇಹಿತರೆ. ಆಪ್ಷನ್ ಸಿ BEL ಸರಿಯಾಗಿರುತ್ತೆ. ಈ ಒಂದು BELನ ಹೆಡ್ ಕ್ವಾರ್ಟರ್ ಎಲ್ಲಿದೆ ಅಂತಂದರೆ ನಮ್ಮ ಬೆಂಗಳೂರಿನಲ್ಲಿ ಕಾಣಬಹುದಾಗಿರುತ್ತೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಪ್ರಧಾನಮಂತ್ರಿ ಭಾರತ್ ಜೋಡೋ ಪರಿಯೋಜನೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ? ಪ್ರಧಾನಮಂತ್ರಿ ಭಾರತ್ ಜೋಡೋ ಪರಿಯೋಜನೆಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಹೆದ್ದಾರಿಗಳ ಅಭಿವೃದ್ಧಿ ಸ್ನೇಹಿತರೆ. ಆಪ್ಷನ್ ಡಿ ಹೆದ್ದಾರಿಗಳ ಅಭಿವೃದ್ಧಿಗಾಗಿ ಪ್ರಧಾನಮಂತ್ರಿ ಭಾರತ್ ಜೋಡೋ ಪರಿಯೋಜನೆ ಸಂಬಂಧ ಕೂಡ ಪಟ್ಟಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭೋಪಾಲ್ ಅನಿಲ ದುರಂತ ಸಂಭವಿಸಿದಂಥ ವರ್ಷ ಯಾವುದು ಸ್ನೇಹಿತರೆ? ಭೋಪಾಲ್ ಅನಿಲ ದುರಂತ ಸಂಭವಿಸಿದಂಥ ವರ್ಷ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ
ಡಿಸೆಂಬರ್ 1984 ಸರಿಯಾಗಿರುತ್ತೆ ಸ್ನೇಹಿತರೆ. ಆದರೆ ಇಲ್ಲಿ ಯಾವ ಒಂದು ಅನಿಲದಿಂದ ಈ ಒಂದು ದುರಂತ ಸಂಭವಿಸಿತು ಅಂತ ನೋಡಿದ್ರೆ ಮೀಥೇಲ್ ಐಸೋಸೈನೇಟ್ ಸ್ನೇಹಿತರೆ, ಮೀಥೇಲ್ ಐಸೋಸೈನೇಟ್ ಎಂಬಂಥ ಅನಿಲದಿಂದ ಈ ಒಂದು ಭೂಪಾಲ್ ಅನಿಲ ದುರಂತ 1984ರಲ್ಲಿ ಜರುಗಿರುತ್ತದೆ. ನೆಕ್ಸ್ಟ್ 22ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಚೆಸ್ ಅಂಕಣದಲ್ಲಿ ಒಟ್ಟು ಎಷ್ಟು ಚೌಕಗಳಿರುತ್ತದೆ ಸ್ನೇಹಿತರೆ? ಬ್ಲ್ಯಾಕ್ ಅಂಡ್ ವೈಟ್ ಬಾಕ್ಸ್ಗಳನ್ನು ಕೂಡ ನೀವು ನೋಡಿರ್ತೀರಿ. ಆ ಒಂದು ಟೋಟಲ್ ಬಾಕ್ಸ್ಗಳ ಸಂಖ್ಯೆ ಎಷ್ಟು ಅಂತ ಇಲ್ಲಿ ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ 64. ಆಪ್ಷನ್ ಬಿ 64 ಸರಿಯಾಗಿರುತ್ತೆ. ಹೆಂಗೆ ಅಂತಂದರೆ 8 ಸ್ಕ್ವೇರ್ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ಟೋಟಲ್ ನಿಮಗೆ 64 ಚೌಕಗಳನ್ನು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಯಾವ ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಲಾಯಿತು ಸ್ನೇಹಿತರೆ? ಯಾವ ಒಂದು ವರ್ಷದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸ್ಥಾಪಿಸಲಾಯಿತು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ. ಸರಿಯಾದಂಥ ಉತ್ತರ 1925 ಸ್ನೇಹಿತರೆ. ಆಪ್ಷನ್ ಡಿ 1925ರಂದು RSS ಸ್ಥಾಪನೆ ಕೂಡ ಮಾಡಲಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿರುವ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದು ಸ್ನೇಹಿತರೆ? ಭಾರತದಲ್ಲಿರುವಂಥ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಗೊಂಡ ಸ್ನೇಹಿತರೆ. ಆಪ್ಷನ್ ಎ ಗೊಂಡ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ತಾನ್ಸೇನನ ಮೂಲ ಹೆಸರೇನು ಸ್ನೇಹಿತರೆ? ತಾನ್ಸೇನನ ಮೂಲ ಹೆಸರೇನು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಮ್ ತಾನು ಪಾಂಡೆ. ಆಪ್ಷನ್ ಬಿ ರಾಮ್ ತಾನು ಪಾಂಡೆ ಸರಿಯಾದಂಥ ಉತ್ತರವಾಗಿರುತ್ತೆ. ಸ್ನೇಹಿತರೆ, ಹೊಸ ವಿದ್ಯಾರ್ಥಿಗಳೇನಾದರೂ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ಸ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೆಕ್ಸ್ಟ್ 26ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಖಜುರಾಹೋ ದೇವಸ್ಥಾನಗಳು ಮಧ್ಯಪ್ರದೇಶದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ? ಖಜುರಾಹೋ ದೇವಸ್ಥಾನಗಳು ಮಧ್ಯಪ್ರದೇಶದ ಯಾವ ಒಂದು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಛತ್ರಾಪುರ ಸ್ನೇಹಿತರೆ. ಆಪ್ಷನ್ ಬಿ ಛತ್ರಾಪುರ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತೆ. ಈ ಒಂದು ದೇವಸ್ಥಾನಗಳನ್ನು ಚಂದೇಲರು ಕಟ್ಟಿರ್ತಾರೆ ಸ್ನೇಹಿತರೆ. ಈ ಒಂದು ದೇವಸ್ಥಾನಗಳನ್ನು ಚಾಂದೇಲರು ಕಟ್ಟಿರ್ತಾರೆ. ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಛತ್ರಾಪುರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳವು ಸಿಂಧೂ ನದಿ ನಾಗರಿಕತೆಗೆ ಸಂಬಂಧಿಸಿಲ್ಲ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವ ಒಂದು ಸ್ಥಳವು ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಿಲ್ಲ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪಾಟಲಿಪುತ್ರ ಸ್ನೇಹಿತರೆ. ಆಪ್ಷನ್ ಬಿ ಪಾಟಲಿಪುತ್ರ ಸಂಬಂಧಿಸಿರುವುದಿಲ್ಲ. ಇನ್ನು ಮಿಕ್ಕುಳಿದಂಥ ಕವಲಿಬಂಗನ್, ಲೋಥಾಲ್ ಮತ್ತು ರೂಪಾರ್ ಇವು 3 ಕೂಡ ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ ಕಡೆಗೆ ಬರೆದರೆ, ಗೋಲ್ಡನ್ ಗರ್ಲ್ ಕೃತಿಯನ್ನು ಬರೆದವರು ಯಾರು ಅಥವಾ ಕರ್ತೃ ಯಾರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ. ಗೋಲ್ಡನ್ ಗರ್ಲ್ ಎಂದು ಯಾರನ್ನ ಕರೆಯಲಾಗುತ್ತದೆ ಅಂತಂದರೆ ಆಪ್ಷನ್ ಬಿ PT ಉಷಾರ್ ಅವರಿಗೆ ಕರೆಯಲಾಗುತ್ತದೆ. PT ಉಷಾರ್ ಅವರು ಬರೆದಿರುವಂಥ ಈ ಒಂದು ಗೋಲ್ಡನ್ ಗರ್ಲ್ ಕೃತಿ ಕೂಡ ಅವರೇ ಬರೆದಿರ್ತಾರೆ. ಹಾಗಾಗಿ ಆಪ್ಷನ್ ಬಿ PT ಉಷಾ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಪ್ರದೇಶದ ಪ್ರಾದೇಶಿಕ ಭಾಷೆಯಲ್ಲ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವುದು ಮಧ್ಯಪ್ರದೇಶದ ಪ್ರಾದೇಶಿಕ ಭಾಷೆ ಆಗಿರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಭೋಜ್ಪುರಿ ಸ್ನೇಹಿತರೆ. ಆಪ್ಷನ್ ಎ ಭೋಜ್ಪುರಿಯನ್ನು ಹೊರತುಪಡಿಸಿ ಇನ್ನು ಮಿಕ್ಕುಳಿದಂಥ 3 ಕೂಡ ಮಧ್ಯಪ್ರದೇಶದ ಪ್ರಾದೇಶಿಕ ಭಾಷೆಗಳಾಗಿರುತ್ತದೆ. ನೆಕ್ಸ್ಟ್ 30ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭೀಮ್ಬೇಟ್ಕಾ ಗುಹೆಗಳು ಕಂಡು ಬರುವಂಥ ಪ್ರದೇಶ ಯಾವುದು ಸ್ನೇಹಿತರೆ? ಭೀಮ್ಬೇಟ್ಕಾ ಎಂಬಂಥ ಗುಹೆಗಳು ಕಂಡು ಬರುವಂಥ ಪ್ರದೇಶ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಅಬ್ದುಲ್ಲಾಗಂಜ್ ರೈಸಿಲ್. ಆಪ್ಷನ್ ಡಿ ಅಬ್ದುಲ್ಲಾಗಂಜ್ ರೈಸಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆಯನ್ನು ನೋಡಿದ್ರೆ, ಪಂಚವಾರ್ಷಿಕ ಯೋಜನೆಯನ್ನು ಯಾವ ವರ್ಷದಲ್ಲಿ ಆರಂಭಿಸಲಾಯಿತು ಅಥವಾ ಪ್ರಾರಂಭಿಸಲಾಯಿತು ಸ್ನೇಹಿತರೆ?
ಪಂಚವಾರ್ಷಿಕ ಯೋಜನೆಯ ಪಿತಾಮಹ ಎಂದು ಜವಾಹರ್ಲಾಲ್ ನೆಹರು ಅವರನ್ನ ಕರೆಯಲಾಗಿದ್ರೆ ಈ ಒಂದು ಯೋಜನೆಯನ್ನ ಎಷ್ಟರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ನೋಡೋದಾದ್ರೆ ಆಪ್ಷನ್ ಎ 1951-52 ಸ್ನೇಹಿತರ. ಆಪ್ಷನ್ ಎ 1951-52 ಸರಿಯಾಗಿರುತ್ತೆ. ಯಾವ ದೇಶದಿಂದ ಎರವಲನ್ನ ಪಡೆಯಲಾಯಿತು ಅಂತಂದ್ರೆ ರಷ್ಯಾ ದೇಶದಿಂದ ಎರವಲನ್ನ ಪಡೆಯಲಾಗಿರುತ್ತೆ ಸ್ನೇಹಿತರೆ. ರಷ್ಯಾ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾಗೀರಥಿ ನದಿ ಹುಟ್ಟುವುದು ಎಲ್ಲಿ ಸ್ನೇಹಿತರೆ? ಭಾಗೀರಥಿ ನದಿ ಹುಟ್ಟುವುದು ಎಲ್ಲಿ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಗೋಮುಖ ಸ್ನೇಹಿತರೆ. ಆಪ್ಷನ್ ಸಿ ಗೋಮುಖ. ನೆಕ್ಸ್ಟ್ 33ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪಂಚತಂತ್ರವನ್ನ ರಚಿಸಿದವರು ಯಾರು ಸ್ನೇಹಿತರೆ? ಪಂಚತಂತ್ರ ಈ ಒಂದು ಕೃತಿಯನ್ನ ರಚಿಸಿದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ವಿಷ್ಣು ಶರ್ಮಾ ಸ್ನೇಹಿತರೆ. ವಿಷ್ಣು ಶರ್ಮಾ ಅವರ ಪಂಚತಂತ್ರ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆಯನ್ನ ನೋಡೋದಾದ್ರೆ ಈ ಕೆಳಗಿನವುಗಳಲ್ಲಿ ಯಾವ ಸಂಗೀತ ಸಲಕರಣೆ ಇಂಡೋ ಇಸ್ಲಾಮಿಕ್ ಮೂಲದ್ದಲ್ಲ ಸ್ನೇಹಿತರೆ? ಈ ಕೆಳಗಿನ ಯಾವ ಒಂದು ಸಂಗೀತ ಸಲಕರಣೆಯು ಇಂಡೋ ಇಸ್ಲಾಮಿಕ್ನ ಮೂಲದ್ದಲ್ಲ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ತಬಲಾ ಆಗಿರುವುದಿಲ್ಲ ಸ್ನೇಹಿತರೆ. ಆಪ್ಷನ್ ಬಿ ತಬಲಾ ಆಗಿರುವುದಿಲ್ಲ. ಇನ್ನು 3 ಸಿತಾರ್, ಸಾರಂಗಿ, ಶಹನಾಯಿ 3 ಸರಿಯಾಗಿರುತ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ತಮ್ಮ ರಾಜೀನಾಮೆ ಆಗಿರ್ಬೇಕಾಗುತ್ತೆ. ಇದು ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ ಸ್ನೇಹಿತರೆ? ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ತಮ್ಮ ರಾಜೀನಾಮೆಯನ್ನ ಯಾರಿಗೆ ನೀಡಬೇಕು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ರಾಷ್ಟ್ರಪತಿಯವರಿಗೆ ನೀಡಬೇಕು ಸ್ನೇಹಿತರೆ. ಆಪ್ಷನ್ ಬಿ ರಾಷ್ಟ್ರಪತಿಯವರಿಗೆ ನೀಡಬೇಕಾಗುತ್ತೆ. ರಾಷ್ಟ್ರಪತಿಗಳೇನಾದರೂ ರಾಜೀನಾಮೆ ಕೊಡಬೇಕು ಅಂತಂದರೆ ಉಪರಾಷ್ಟ್ರಪತಿಯವರಿಗೆ ಕೊಡಬೇಕು. ಉಪರಾಷ್ಟ್ರಪತಿ ಏನಾದರೂ ಕೊಡಬೇಕು ಅಂತಂದರೆ ರಾಷ್ಟ್ರಪತಿಯವರಿಗೆ ಅವರು ರಾಜೀನಾಮೆ ಪತ್ರವನ್ನು ಕೊಡಬೇಕಾಗಿರುತ್ತೆ. ನೆಕ್ಸ್ಟ್ ರಾಷ್ಟ್ರಪತಿಯವರಿಗೆ ಏನಾದರೂ ಪ್ರಮಾಣ ವಚನವನ್ನು ಬೋಧನೆ ಮಾಡಬೇಕು ಅಂತಂದರೆ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅವರಿಗೆ ಬೋಧನೆಯನ್ನು ಕೂಡ ಮಾಡ್ತಾರೆ, ಅಂತಂದರೆ ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾರೆ. ನೆಕ್ಸ್ಟ್ 36ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ಸೂಫಿ ಸಂತರು ಮಹಬೂಬಿ ಇಲಾಹಿ ಎಂದು ಕರೆಯುತ್ತಾರೆ ಸ್ನೇಹಿತರೆ? ಯಾವ ಒಂದು ಸೂಫಿ ಸಂತರನ್ನ ಮಹಬೂಬಿ ಇಲಾಹಿ ಎಂದು ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಶೇಖ್ ನಿಜಾಮುದ್ದೀನ್ ಆವುಲಿಯು ಸ್ನೇಹಿತರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತದಲ್ಲಿ ಜೀವ ವೈವಿಧ್ಯಮಯ ಸಮೃದ್ಧವಾಗಿ ಹೊಂದಿರುವಂಥ ಪ್ರದೇಶ ಯಾವುದು ಸ್ನೇಹಿತರೆ? ಭಾರತದಲ್ಲಿ ಜೀವ ವೈವಿಧ್ಯಮಯ ಸಮೃದ್ಧವಾಗಿ ಹೊಂದಿರುವಂಥ ಪ್ರದೇಶ ಯಾವುದು ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಪಶ್ಚಿಮ ಘಟ್ಟಗಳು ಸ್ನೇಹಿತರೆ. ಆಪ್ಷನ್ ಎ ಪಶ್ಚಿಮ ಘಟ್ಟಗಳು ಸರಿಯಾದಂಥ ಉತ್ತರವಾಗಿರುತ್ತದೆ. ಬಯೋಲಾಜಿಕಲ್ ಸರ್ವೆ ಅಂತಲೂ ಕೂಡ ಕರೆಯಲಾಗುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಗ್ರೀನ್ ಮಫ್ಲರ್ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಗ್ರೀನ್ ಮಫ್ಲರ್ ಎಂಬುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಬ್ದ ಮಾಲಿನ್ಯ ಸ್ನೇಹಿತರೆ. ಆಪ್ಷನ್ ಸಿ ಶಬ್ದ ಮಾಲಿನ್ಯ ಸರಿಯಾಗಿರುತ್ತೆ. ಶಬ್ದವನ್ನು ಯಾವುದರಲ್ಲಿ ಅಳೆಯಲಾಗುತ್ತದೆ ಅಂತ ನೋಡಿದ್ರೆ ಡೆಸಿಬಲ್ ಅಲ್ಲಿ ಅಳೆಯಲಾಗುತ್ತೆ ಸ್ನೇಹಿತರೆ. ಶಬ್ದವನ್ನು ಡೆಸಿಬಲ್ ಅಲ್ಲಿ ಅಳೆಯಲಾಗುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಪರಿಸರ ಸಂರಕ್ಷಣಾ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಸ್ನೇಹಿತರೆ? ಪರಿಸರ ಸಂರಕ್ಷಣಾ ಕಾಯ್ದೆಯನ್ನ 1986 ಆಪ್ಷನ್ ಬಿ 1986ರಲ್ಲಿ ಜಾರಿಗೊಳಿಸಲಾಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಪರಿಸರ ಸಮತೋಲನ ಕಾಪಾಡಲು ಶೇಕಡ ಎಷ್ಟು ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನು ಹೊಂದಿರಬೇಕು ಸ್ನೇಹಿತರೆ? ಪರಿಸರ ಸಮತೋಲನವನ್ನು ಕಾಪಾಡಲು ಕನಿಷ್ಠ ಎಷ್ಟು ಪಕ್ಷ ಅರಣ್ಯವನ್ನು ಹೊಂದಿರಬೇಕು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 33% ಸ್ನೇಹಿತರೆ. ಆಪ್ಷನ್ ಸಿ 33% ಅರಣ್ಯವನ್ನು ಹೊಂದಿದ್ರೆ ಅದು ಪರಿಸರ ಸಮತೋಲನಕ್ಕೆ ಇರುವಂಥ ಒಂದು ಅರಣ್ಯ ಪ್ರದೇಶ ಪರ್ಸೆಂಟೇಜ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 41ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಪರಿಚಯಿಸಿದಂಥ ಕಾಯ್ದೆ ಯಾವುದು ಸ್ನೇಹಿತರೆ? ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಪರಿಚಯಿಸಿದಂಥ ಕಾಯ್ದೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ 1919ರ ಕಾಯ್ದೆ ಸ್ನೇಹಿತರೆ. ಆಪ್ಷನ್ ಸಿ ಮಾಂಟೆಗೋ ಚೆಮ್ಸ್ಫರ್ಡ್ ಕಾಯ್ದೆಯಿಂದನೂ ಕೂಡ ಇದಕ್ಕೆ ಕರೆಯಲಾಗುತ್ತದೆ. ಆಪ್ಷನ್ ಸಿ 1919ರ ಕಾಯ್ದೆಗೆ. ನೆಕ್ಸ್ಟ್ 42ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ
ಬಟರ್ಫ್ಲೈ ಸ್ಕೂಪ್ ಪದವನ್ನು ಯಾವ ಕ್ರೀಡೆಯಲ್ಲಿ ಬಳಸುತ್ತಾರೆ ಸ್ನೇಹಿತರೆ? ಬಟರ್ಫ್ಲೈ ಸ್ಕೂಪ್ ಎಂಬುವಂಥದ್ದನ್ನು ಯಾವ ಒಂದು ಆಟದಲ್ಲಿ ಅಥವಾ ಕ್ರೀಡೆಯಲ್ಲಿ ಬಳಸಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಎ ಸ್ವಿಮ್ಮಿಂಗ್ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಎ ಸ್ವಿಮ್ಮಿಂಗ್ನ ಒಂದು ಮತ್ತೊಂದು ರೀತಿಯಾದಂಥ ಸ್ವಿಮ್ಮಿಂಗ್ ಕೂಡ ಆಗಿರುತ್ತದೆ, ಅದರ ಒಂದು ಭಾಗಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 43ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವುದು ಚಾರ್ಧಾಮ್ನಲ್ಲಿ ಸೇರುವುದಿಲ್ಲ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಯಾವುದು ಚಾರ್ಧಾಮ್ನಲ್ಲಿ ಸೇರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಾನಸ ಸರೋವರ ಸ್ನೇಹಿತರೆ. ಆಪ್ಷನ್ ಸಿ ಮಾನಸ ಸರೋವರನ ಬಿಟ್ಟು ಇನ್ನು ಮಿಕ್ಕಿಳಿದಂಥದ್ದು ಎಲ್ಲರೂ ಕೂಡ ಚಾರ್ಧಾಮ್ ಆಗಿರುತ್ತದೆ. ನೆಕ್ಸ್ಟ್ 44ನೇ ಪ್ರಶ್ನೆ, ಮಧ್ಯಪ್ರದೇಶದಲ್ಲಿ ಜವಳಿಗೆ ಹೆಸರುವಾಸಿಯಾದದ್ದು ಯಾವುದು ಸ್ನೇಹಿತರೆ? ಮಧ್ಯಪ್ರದೇಶದಲ್ಲಿ ಜವಳಿಗೆ ಹೆಸರುವಾಸಿಯಾದದ್ದು ಚಾಂದೇರ್ ಟೆಕ್ಸ್ಟೈಲ್ಸ್ ಸ್ನೇಹಿತರೆ. ಆಪ್ಷನ್ ಸಿ ಚಾಂದೇರ್ ಟೆಕ್ಸ್ಟೈಲ್ಸ್ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 45ನೇ ಪ್ರಶ್ನೆ, ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನ ಯಾವ ನದಿಯ ದಡದಲ್ಲಿದೆ ಸ್ನೇಹಿತರೆ? ಉಜ್ಜಯಿನಿಯ ಮಹಾಕಾಳೇಶ್ವರ ದೇವಸ್ಥಾನ ಯಾವ ಒಂದು ನದಿಯ ದಡದಲ್ಲಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಶಿಪ್ರಾ ನದಿಯ. ಆಪ್ಷನ್ ಸಿ ಶಿಪ್ರಾ ನದಿಯ ದಡದಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ 46ನೇ ಪ್ರಶ್ನೆ, ಮಾನವ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುವಂಥ ದಿನಾಂಕ ಯಾವುದು ಸ್ನೇಹಿತರೆ? ಮಾನವ ಹಕ್ಕುಗಳ ದಿನವನ್ನಾಗಿ ನಾವು ಆಚರಿಸುವಂಥ ದಿನಾಂಕ ಯಾವುದು ಅಂತಂದರೆ ಡಿಸೆಂಬರ್ 10. ಆಪ್ಷನ್ ಎ ಡಿಸೆಂಬರ್ 10 ಸರಿಯಾಗಿರುತ್ತೆ ಸ್ನೇಹಿತರೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ನಿಮಗೆ ಪ್ರಮುಖವಾಗಿ 1 ಅಥವಾ 2 ಮಾರ್ಕ್ಸ್ಗೆ ನಿಮಗೆ ದಿನಗಳ ಬಗ್ಗೆನೂ ಕೂಡ ಕೇಳಲಾಗುತ್ತೆ. ಹಾಗಾಗಿ ಆ ಒಂದು ದಿನಗಳ ಬಗ್ಗೆನೂ ಕೂಡ ನೀವು ಜ್ಞಾಪನ ಇಟ್ಕೋಬೇಕಾಗುತ್ತೆ, ಇಸ್ವಿಗಳನ್ನು ನೆಕ್ಸ್ಟ್ ಅಥವಾ ಆಚರಣೆಗಳನ್ನು. 47ನೇ ಪ್ರಶ್ನೆಯನ್ನು ನೋಡಿದ್ರೆ, ವಿಶ್ವ ಮಹಿಳಾ ದಿನಾಚರಣೆ ಯಾವ ದಿನದಂದು ಆಚರಿಸಲಾಗುತ್ತದೆ ಸ್ನೇಹಿತರೆ? ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಈ ಮಂತಿನಲ್ಲಿ ಆಚರಿಸಿದ್ವಿ. ಆ ಒಂದು ಮಂತ್ ಮತ್ತು ಡೇಟ್ ಯಾವುದು ಅಂತಂದರೆ ಆಪ್ಷನ್ ಸಿ ಮಾರ್ಚ್ 8 ಸ್ನೇಹಿತರು. ಆಪ್ಷನ್ ಸಿ ಮಾರ್ಚ್ 8 ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 48ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಗಾಳಿಯ ಒತ್ತಡ ಯಾವ ಒಂದು ಕಾಲದಲ್ಲಿ ಕಡಿಮೆ ಇರುತ್ತದೆ ಸ್ನೇಹಿತರೆ? ಗಾಳಿಯ ಒತ್ತಡವು ಯಾವ ಕಾಲದಲ್ಲಿ ಕಡಿಮೆ ಇರುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಬೇಸಿಗೆಗಾಲ. ಆಪ್ಷನ್ ಸಿ ಬೇಸಿಗೆಗಾಲದಲ್ಲಿ ಗಾಳಿಯ ಒತ್ತಡ ಕಡಿಮೆ ಇರುತ್ತದೆ. ನೆಕ್ಸ್ಟ್ 49ನೇ ಪ್ರಶ್ನೆ, ಅಕ್ಬರ್ ನಾಮವನ್ನು ರಚಿಸಲು ಅಬ್ದುಲ್ ಫಜಲ್ ಎಷ್ಟು ವರ್ಷ ತೆಗೆದುಕೊಂಡರು ಸ್ನೇಹಿತರೆ? ಅಕ್ಬರ್ ನಾಮವನ್ನು ರಚಿಸಲು ಅಬ್ದುಲ್ ಫಜಲ್ ರವರು ಎಷ್ಟು ವರ್ಷ ತೆಗೆದುಕೊಂಡರು ಅಂತ ನೋಡಿದ್ರೆ ಆಪ್ಷನ್ ಎ 7 ವರ್ಷ ಸ್ನೇಹಿತರೆ. ಆಪ್ಷನ್ ಎ 7 ವರ್ಷ ಸರಿಯಾಗಿರುತ್ತೆ. ಇಲ್ಲಿ ನಿಮಗೆ 2 ಕ್ವಶನ್ಸ್ಗಳು ಬರುತ್ತದೆ. ಅಕ್ಬರ್ ನಾಮವನ್ನು ರಚಿಸಿದವರು ಯಾರು ಅಂತ ಕೇಳಿದ್ರೆ ಅಬುಲ್ ಫಜಲ್ ಅಂತ ನೀವು ಬರಬೇಕಾಗುತ್ತೆ. ಎಷ್ಟು ವರ್ಷ ಅಂತಂದರೆ 7 ವರ್ಷ ಸರಿಯಾದಂಥ ಉತ್ತರವಾಗಿರುತ್ತದೆ. ಇವತ್ತಿನ ಈ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ 50 ಟಾಪ್ 50 ರಿಪೀಟೆಡ್ ಆದಂಥ ಪ್ರಶ್ನೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬರೋಣ. ಮೊದಲನೆಯ ಪ್ರಶ್ನೆ, ಕೊಡಗು ಜಿಲ್ಲೆಯಲ್ಲಿರುವಂಥ ಇರುಪ್ಪು ಜಲಪಾತ ಯಾವ ನದಿಯ ಮೇಲಿದೆ ಸ್ನೇಹಿತರೆ? ಕೊಡಗು ಜಿಲ್ಲೆಯಲ್ಲಿ ಕಂಡುಬರುವಂಥ ಇರುಪ್ಪು ಜಲಪಾತ ಯಾವ ಒಂದು ನದಿಯ ಮೇಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಲಕ್ಷ್ಮಣ ತೀರ್ಥ ಸ್ನೇಹಿತರೆ. ಆಪ್ಷನ್ ಎ ಲಕ್ಷ್ಮಣ ತೀರ್ಥ ನದಿಯ ಮೇಲೆ ಇರುಪ್ಪು ಜಲಪಾತವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕದ ರಾಜ್ಯದ ಹಕ್ಕಿಯನ್ನು ಹೆಸರಿಸಿ ಸ್ನೇಹಿತರೆ. ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯ ಪಕ್ಷಿಯನ್ನು ಹೆಸರಿಸಿ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಇಂಡಿಯನ್ ರೂರಲ್. ಆಪ್ಷನ್ ಡಿ ಇಂಡಿಯನ್ ರೂರಲ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕರ್ನಾಟಕದಲ್ಲಿ ಪುಷ್ಪಗಿರಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ? ಕರ್ನಾಟಕದಲ್ಲಿರುವಂಥ ಈ ಒಂದು ಪುಷ್ಪಗಿರಿ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೊಡಗು ಜಿಲ್ಲೆಯಲ್ಲಿ ಸ್ನೇಹಿತರೆ. ಆಪ್ಷನ್ ಎ ಕೊಡಗು ಜಿಲ್ಲೆಯಲ್ಲಿ ನಾವು ಪುಷ್ಪಗಿರಿ ಬೆಟ್ಟವನ್ನು ಕೂಡ ಮತ್ತು ಅಭಯಾರಣ್ಯವನ್ನು ಕೂಡ ಎರಡನ್ನೂ ಕೂಡ ಅಲ್ಲಿಯೇ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಪಿಟ್ಟಿ ದ್ವೀಪ ಎಂಬ ಪಕ್ಷಿಗಳ ಅಭಯಾರಣ್ಯ ಎಲ್ಲಿ ಕಂಡು ಬರುತ್ತದೆ ಸ್ನೇಹಿತರೆ? ಪಿಟ್ಟಿ ದ್ವೀಪ ಎಂಬಂಥ ಈ ಒಂದು ಪಕ್ಷಿಗಳ ಅಭಯಾರಣ್ಯ ಎಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಲಕ್ಷದ್ವೀಪದಲ್ಲಿ ಸ್ನೇಹಿತರೆ. ಆಪ್ಷನ್ ಬಿ ಲಕ್ಷದ್ವೀಪದಲ್ಲಿ ಕಾಣಬಹುದಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ?
ಅತ್ತಿವೇರಿ ವನ್ಯಜೀವಿ ಅಭಯಾರಣ್ಯ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸ್ನೇಹಿತರೆ. ಆಪ್ಷನ್ ಬಿ ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಕಾಣಬಹುದಾಗಿರುತ್ತೆ. ಅತಿ ಹೆಚ್ಚು ಅಭಯಾರಣ್ಯವನ್ನು ಹೊಂದಿರುವಂಥ ಒಂದು ಜಿಲ್ಲೆ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಐತಿ. ಈಗ 6ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಾರಿ ಕಣಿವೆ ಎಂದು ಪ್ರಸಿದ್ಧಿಯಾಗಿರುವಂಥ ವಾಣಿ ವಿಲಾಸ ಸಾಗರ ಅಣೆಕಟ್ಟು ಯಾವ ನದಿಯ ಮೇಲಿದೆ ಸ್ನೇಹಿತರೆ? ಮಾರಿ ಕಣಿವೆ ಅಥವಾ ವಾಣಿ ವಿಲಾಸ ಸಾಗರ ಎಂದೇ ಫೇಮಸ್ ಆಗಿರುವಂಥ ಈ ಒಂದು ಅಣೆಕಟ್ಟು ಯಾವ ಒಂದು ನದಿಯ ಮೇಲಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ವೇದಾವತಿ ನದಿಯ ಮೇಲಿದೆ ಸ್ನೇಹಿತರೆ. ಆಪ್ಷನ್ ಬಿ ವೇದಾವತಿಯ ನದಿಯ ಮೇಲಿದ್ರೆ ಇದು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನ ಬಳಿ ಕಾಣಬಹುದಾದಂಥ ಮಾರಿ ಕಣಿವೆ ಈ ಒಂದು ನದಿ ಯೋಜನೆ ಕೂಡ ಇದಾಗಿರುತ್ತದೆ. ವಿವಿಧೋದ್ದೇಶ ನದಿ ಯೋಜನೆ ಇದಾಗಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ತುಬುಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯು ಯಾವ ನದಿಯ ದಂಡೆಯ ಮೇಲಿದೆ ಸ್ನೇಹಿತರೆ? ತುಬುಚಿ ಬಬಲೇಶ್ವರ ಏತ ನೀರಾವರಿ ಯೋಜನೆಯು ಈ ಕೆಳಗಿನ ಯಾವ ನದಿಯ ಮೇಲಿದೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ ಕೃಷ್ಣಾ ನದಿಯ ಮೇಲಿದೆ ಸ್ನೇಹಿತರೆ. ಆಪ್ಷನ್ ಸಿ ಕೃಷ್ಣಾ ನದಿ ಮೇಲ್ದಂಡೆ ಯೋಜನೆ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗೋದಾವರಿ ನದಿ ಸ್ನೇಹಿತರೆ. ಆಪ್ಷನ್ ಬಿ ದಕ್ಷಿಣ ಭಾರತದ ಅತಿ ಉದ್ದವಾದಂಥ ನದಿ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನ ನೋಡೋದಾದ್ರೆ, ರಾಷ್ಟ್ರದ ಪ್ರಾದೇಶಿಕ ಜಲವು ಅದರ ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿದೆ ಸ್ನೇಹಿತರೆ? ಒಂದು ರಾಷ್ಟ್ರದ ಪ್ರಾದೇಶಿಕ ಜಲವು ಅದರ ಕರಾವಳಿಯಿಂದ ಎಷ್ಟು ದೂರದವರೆಗೆ ವ್ಯಾಪಿಸಿದೆ ಅಂತ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 12 ನಾಟಿ ಮೈಲಿಕಲ್ಲುಗಳು ಸ್ನೇಹಿತರೆ. ಇಲ್ಲಿ ನಮ್ಮ ಭಾರತ ಅಂತಂದರೆ ಈ ರೀತಿ ನಿಮಗೆ ಇಲ್ಲಿ ಫುಲ್ಲು ಸಮುದ್ರಗಳನ್ನು ಕಾಣಬಹುದು. ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತಂದರೆ 12 ನಾಟಿಕಲ್ ಮೈಲಿ ಗ್ಯಾಪನ್ನು ಹೊಂದಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡಿದ್ರೆ, ರ್ಯಾಡ್ ಕ್ಲಿಪ್ ರೇಖೆಯು ಯಾವ ದೇಶದೊಂದಿಗೆ ಭಾರತದ ಗಡಿಯನ್ನು ನಿರೂಪಿಸುತ್ತದೆ ಸ್ನೇಹಿತರೆ? ರ್ಯಾಡ್ ಕ್ಲಿಪ್ ಎಂಬಂಥ ಈ ಒಂದು ರೇಖೆಯು ಯಾವೆಲ್ಲ ದೇಶಗಳ ನಡುವೆ ಬರುತ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಾಕಿಸ್ತಾನ ಸ್ನೇಹಿತರೆ. ಆಪ್ಷನ್ ಸಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ ಕ್ಲಿಪ್ ರೇಖೆ ಬಂದರೆ, ಮ್ಯಾಕ್ ಮೋಹನ್ ರೇಖೆ ಭಾರತ ಮತ್ತು ಚೈನಾದ ನಡುವೆ ಬರುತ್ತದೆ ಅಥವಾ ಚೀನಾದ ನಡುವೆ ಬರುತ್ತದೆ. ಪಾಕ್ ಜಲಸನ್ನಿ ಅಂತಂಥದ್ದು ನಮ್ಮ ಭಾರತ ಮತ್ತು ಶ್ರೀಲಂಕಾದ ನಡುವೆ ಬರುವಂಥ ಒಂದು ಭಾರತದ ಗಡಿ ರೇಖೆಗಳು ಕೂಡ ಇಷ್ಟ ಆಗಿರುತ್ತೆ. ಇವಿಷ್ಟು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆಗಳು ಕೂಡ ಆಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಸ್ವರ್ಣಿಮ ಚತುರ್ಭುಜ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಸ್ವರ್ಣಿಮ ಚತುರ್ಭುಜ ಈ ಒಂದು ಯೋಜನೆಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡಿದ್ರೆ ಸ್ನೇಹಿತರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹೆದ್ದಾರಿಗೆ ಸಂಬಂಧಪಟ್ಟಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಹೆದ್ದಾರಿಗೆ ಸಂಬಂಧಪಟ್ಟಿರುತ್ತದೆ. ನಮ್ಮ ಭಾರತದಲ್ಲಿ ಒಟ್ಟು 4 ಪ್ಲೇಸಿನಲ್ಲಿ ಈ ಒಂದು ಯೋಜನೆಯನ್ನು ಕೈಗೊಳ್ಳಲಾಗಿದ್ದು 4 ಪ್ಲೇಸುಗಳನ್ನು ಜೋಡಿಸುವಂಥ ಒಂದು ಯೋಜನೆ ಕೂಡ ಇದಾಗಿರುತ್ತೆ. ಈ ರೀತಿ ಸ್ಕ್ವೇರ್ ಟೈಪಲ್ಲಿ ನಮ್ಮ ಭಾರತದಲ್ಲಿ ಜೋಡಿಸುವಂಥ ಒಂದು ಪ್ರಮುಖ ನಗರಗಳಿಗೆ ಜೋಡಿಸುವಂಥ ಹೆದ್ದಾರಿ ಯೋಜನೆ ಕೂಡ ಚಾಲನೆಯನ್ನು ನೀಡಲಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕೆಳಗಿನ ಯಾವ ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಸ್ನೇಹಿತರೆ? ಕೆಳಗಿನ ಯಾವ ಒಂದು ಜಿಲ್ಲೆಯು ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಪ್ರಶ್ನೆ ಆಗಿರುತ್ತೆ. ಇಂತಹ ಪ್ರಶ್ನೆಗಳು ಬಂದಾಗ ನಿಮಗೆ ತುಂಬ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ಪ್ರಮುಖವಾಗಿ ನೋಡಿದ್ರೆ ದಕ್ಷಿಣ ಕನ್ನಡ, ಕೊಡಗು, ಉಡುಪಿ ಮತ್ತು ಚಾಮರಾಜನಗರ ಇವಿಷ್ಟು 4 ಆಪ್ಷನ್ಸ್ಗಳನ್ನು ನೀಡಿದ್ದಾರೆ. ಅದರಲ್ಲಿ ಯಾವ ಒಂದು ಜಿಲ್ಲೆ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ ಅಂತ ಪ್ರಶ್ನೆ ಆಗಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉಡುಪಿ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ ಉಡುಪಿ ಸರಿಯಾಗಿರುತ್ತೆ. ನೀವು ನಮ್ಮ ಕರ್ನಾಟಕದ ಮ್ಯಾಪ್ ಮತ್ತು ಭಾರತದ ಮ್ಯಾಪ್ಗಳನ್ನು ಕೂಡ ನೋಡಿರಬೇಕಾಗತ್ತೆ. ನೀವು ನಮ್ಮ ಭಾರತದಲ್ಲಿ ಯಾವೆಲ್ಲ ಸ್ಟೇಟ್ಸ್ಗಳು ಯಾವ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಮತ್ತು ನಮ್ಮ ಕರ್ನಾಟಕದ ಯಾವ ಜಿಲ್ಲೆಗಳು ಯಾವ ಸ್ಟೇಟ್ಸ್ಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನಿಮಗೆ ಎಕ್ಸಾಮ್ ಹಿತದೃಷ್ಟಿಯಿಂದ. ಸ್ನೇಹಿತರೆ ಪ್ರಮುಖವಾಗಿ ನಾವು ಡೈಲಿ ನಿಮಗೆ ಕರೆಂಟ್ ಅಫೇರ್ಸ್ ವಿಡಿಯೋವನ್ನು ಕೂಡ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಆದಷ್ಟು ಅಲ್ಲೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ಗಳನ್ನು ನೋಡಿ, ಅಥವಾ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡಿದ್ರೆ, ಭಾರತದಲ್ಲಿನ ಅಣ್ವಸ್ತ್ರ ಪರೀಕ್ಷೆಯ ಸ್ಥಳವಾದಂಥ ಪೋಖ್ರಾನ್ ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ? ಭಾರತದಲ್ಲಿನ ಅಣ್ವಸ್ತ್ರ ಪರೀಕ್ಷೆಗೆ ಸ್ಥಳವಾದಂಥ ಪೋಖ್ರಾನ್ ಯಾವ ಒಂದು
ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ರಾಜಸ್ಥಾನ ಸ್ನೇಹಿತರೆ. ಆಪ್ಷನ್ ಡಿ ರಾಜಸ್ಥಾನ ಸರಿಯಾಗಿರುತ್ತೆ. ಪ್ರತಿಯೊಂದು ಯಾವುದೇ ಒಂದು ಅಣ್ವಸ್ತ್ರ ಪರೀಕ್ಷೆ ಮಾಡಬೇಕಾದ್ರೆ ಪ್ರಮುಖವಾಗಿ ಮರುಭೂಮಿಗಳನ್ನು ನಾವು ಪ್ರಿಫರ್ ಮಾಡ್ತೀವಿ. ಅಂತಹ ಮರುಭೂಮಿಗಳು ಅತಿ ಹೆಚ್ಚಿನದಾಗಿ ಕಾಣುವಂಥ ಒಂದು ಸ್ಟೇಟ್ಸ್ ಯಾವುದು ಅಂತಂದರೆ ರಾಜಸ್ಥಾನ ಆಗಿರುತ್ತೆ. ಈ ಒಂದು ಪೋಖ್ರಾನ್ ಕೂಡ ಅಷ್ಟೇ ರಾಜಸ್ಥಾನದಲ್ಲಿ ಕಂಡು ಬರುವಂಥ ಒಂದು ಪ್ಲೇಸ್ ಕೂಡ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದ ಯಾವ ನಗರವು ಸಿಟಿ ಆಫ್ ಜಾಯ್ ಎಂದು ಖ್ಯಾತವಾಗಿದೆ ಸ್ನೇಹಿತರೆ? ನಮ್ಮ ಭಾರತದ ಯಾವ ಒಂದು ನಗರವು ಸಿಟಿ ಆಫ್ ಜಾಯ್ ಎಂದು ಪ್ರಖ್ಯಾತವಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ. ಆಪ್ಷನ್ ಎ ಕೋಲ್ಕತ್ತಾ ಸಿಟಿ ಆಫ್ ಜಾಯ್ ಆಗಿದ್ರೆ, ನೆಕ್ಸ್ಟ್ ಪಿಂಕ್ ಸಿಟಿ ಎಂದು ಜೈಪುರನ್ನು ಕರೆಯಲಾಗುತ್ತದೆ ಸ್ನೇಹಿತರೆ. IT ಸಿಟಿ ಎಂದು ಬೆಂಗಳೂರನ್ನು ಕರೆಯಲಾಗುತ್ತೆ. ಈ ರೀತಿ ಪ್ರಮುಖವಾದಂಥ ಒಂದು ಸಿಟಿಗಳು ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ, ಯಾವ ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಪ್ರಸಿದ್ಧವಾಗಿದೆ ಸ್ನೇಹಿತರೆ? ಈ ಕೆಳಕಂಡ ಯಾವ ಒಂದು ನಗರವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಆಗಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕೊಯಂಬತ್ತೂರು ಸ್ನೇಹಿತರೆ. ಆಪ್ಷನ್ ಸಿ ಕೊಯಂಬತ್ತೂರನ್ನು ನಾವು ದಕ್ಷಿಣ ಭಾರತದ ಮ್ಯಾಂಚೆಸ್ಟರ್ ಎಂದು ಕರೆಯಲಾಗುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಈ ಕೆಳಗಿನವುಗಳಲ್ಲಿ ಯಾವ ವನ್ಯಜೀವಿ ಧಾಮಗಳು ಕರ್ನಾಟಕದಲ್ಲಿವೆ ಸ್ನೇಹಿತರೆ? ಕರ್ನಾಟಕದಲ್ಲಿ ಇರುವಂಥ ಪ್ರಮುಖವಾದಂಥ ಒಂದು ವನ್ಯಜೀವಿ ಧಾಮಗಳನ್ನು ನೀಡಲಾಗಿರುತ್ತೆ. ಅದನ್ನು ಗುರುತಿಸಬೇಕು ಅಂತಲೂ ಕೂಡ ಇಲ್ಲಿ ನೀಡಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಭದ್ರಾ, ದಾಂಡೇಲಿ, ಪುಷ್ಪಗಿರಿ ಮತ್ತು ಶೆಟ್ಟಿಹಳ್ಳಿ ಇವಿಷ್ಟು ಕೂಡ ನಮ್ಮ ಕರ್ನಾಟಕದಲ್ಲಿರುವಂಥ ಒಂದು ವನ್ಯಜೀವಿ ಧಾಮಗಳು ಸರಿಯಾಗಿರುತ್ತೆ. ಇನ್ನು ಮಿಕ್ಕುಳಿದಂಥವು ಕೂಡ ನಮ್ಮ ಕರ್ನಾಟಕದಲ್ಲಿ ಇರ್ತವೆ. ಅದರ ಒಂದು ಕೆಲವೊಂದು ಬೇರೆ ಸ್ಟೇಟ್ಸಿನ ಒಂದು ವನ್ಯಜೀವಿ ಸಂರಕ್ಷಣಾ ಧಾಮಗಳನ್ನು ಕೂಡ ನೀಡಲಾಗಿದೆ. ಹಾಗಾಗಿ ಆಪ್ಷನ್ ಎ ಮಾತ್ರ ಸರಿಯಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಅದಿರಲ್ಲ ಸ್ನೇಹಿತರೆ? ಈ ಕೆಳಗಿನವುಗಳಲ್ಲಿ ಕಬ್ಬಿಣದ ಅದಿರು ಅಲ್ಲ ಅಂತ ಕೇಳಲಾಗಿದೆ. ಅದು ಯಾವುದು ಅಂತಂದರೆ ಆಪ್ಷನ್ ಸಿ ಮೆಲಾಚೈಟ್ ಸ್ನೇಹಿತರೆ. ಆಪ್ಷನ್ ಸಿ ಮೆಲಾಚೈಟ್ ಅನ್ನುವಂಥದ್ದು ಕಬ್ಬಿಣದ ಅದಿರು ಆಗಿರುವುದಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರುತ್ತೆ. ಇನ್ನು ಮಿಕ್ಕುಳಿದಂಥ ಹೆಮಟೈಟ್, ಮ್ಯಾಗ್ನೆಟೈಟ್, ಲಿಮೋನೈಟ್ ಮತ್ತು ಸಿಡರೈಟ್ ಅನ್ನುವಂಥದ್ದು ಕೂಡ ಅದು ಕೂಡ ಒಂದು ಕಬ್ಬಿಣದ ಅದಿರಾಗಿರುತ್ತೆ. ಇನ್ನು ಮಿಕ್ಕುಳಿದಂಥ ಎಲ್ಲವೂ ಕೂಡ ಕಬ್ಬಿಣದ ಅದಿರಾಗಿರುತ್ತೆ. ಆದರೆ ಮೆಲಾಚೈಟ್ ಅನ್ನುವಂಥದ್ದು ಆಗಿರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಗ್ರೀನ್ವಿಚ್ ಮೀನ್ ಟೈಮಿಗೆ ಸಂಬಂಧಿಸಿದಂತೆ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಗಿದೆ ಸ್ನೇಹಿತರೆ? ಗ್ರೀನ್ವಿಚ್ ಮೀನ್ ಟೈಮಿಗೆ ಸಂಬಂಧಿಸಿದಂತೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಎಷ್ಟಾಗಿರುತ್ತದೆ ಅಂತ ನೋಡೋದಾದ್ರೆ ಆಪ್ಷನ್ ಎ 5:30 ಗಂಟೆ ನಿಮಿಷ ಮುಂದಿರುತ್ತದೆ. ಅಂತಂದರೆ 5 ಗಂಟೆ 30 ನಿಮಿಷ ಮುಂದಿರುತ್ತದೆ ಸ್ನೇಹಿತರೆ. ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ಗ್ರೀನ್ವಿಚ್ ಮೀನ್ ಟೈಮ್ಗೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು 5:30 ಗಂಟೆ ಮುಂಚಿತವಾಗಿ ಇರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯಗಳಲ್ಲಿ ವ್ಯಾಪಿಸಿದೆ ಸ್ನೇಹಿತರೆ? ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ರಾಜ್ಯಗಳಲ್ಲಿ ವ್ಯಾಪಿಸಿದೆ ಅಂತ ನೋಡೋದಾದರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು ಸ್ನೇಹಿತರೆ. ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು 3 ರಾಜ್ಯಗಳಲ್ಲೂ ಕೂಡ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ತನ್ನ ವ್ಯಾಪಕವನ್ನು ಹೊಂದಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು? ಭಾರತದ ಅತಿ ದೊಡ್ಡ ಅಣೆಕಟ್ಟು ಯಾವುದು ಅಂತ ನೋಡಿದ್ರೆ ಆಪ್ಷನ್ ಎ ಹಿರಾಕುಡ್ ಸ್ನೇಹಿತರೆ. ಆಪ್ಷನ್ ಎ ಹಿರಾಕುಡ್ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 21ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಎಲ್ಲಿದೆ ಸ್ನೇಹಿತರೆ? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕನ್ನು ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗಂಗಾವತಿ, ಕೊಪ್ಪಳ ಜಿಲ್ಲೆಯಲ್ಲಿರುವಂಥ ಗಂಗಾವತಿಯಲ್ಲಿ ನಾವು ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ 2 ಸೆಟ್ಗಳಾಗಿ ನಿಮಗೆ ಪಾರ್ಟ್ ವೈಸು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಈಗ ನಾವು 2ನೇ ಪಾರ್ಟಿನ ಒಂದು 25ನೇ ಪ್ರಶ್ನೆಯಿಂದ ನಂತರ ನೋಡಬಹುದಾಗಿರುತ್ತೆ. ಈಗ 22ನೇ ಪ್ರಶ್ನೆ, ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಸ್ನೇಹಿತರೆ? ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ MS ಸ್ವಾಮಿನಾಥನ್ ಸ್ನೇಹಿತರೆ. ಆಪ್ಷನ್ ಎ MS ಸ್ವಾಮಿನಾಥನ್ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಆಗಿದ್ರೆ, ವರ್ಗೀಸ್ ಕುರಿಯನ್ ರವರು ಭಾರತದ ಹಾಲು ಕ್ರಾಂತಿ ಅಂತಂದರೆ ಕ್ಷೀರ ಕ್ರಾಂತಿಯ ಪಿತಾಮಹ
ವರ್ಗೀಸ್ ಕುರಿಯನ್ ಆಗಿರ್ತಾರೆ. MS ಸ್ವಾಮಿನಾಥನ್ ರವರು ಹಸಿರು ಕ್ರಾಂತಿಯ ಪಿತಾಮಹ ಆಗಿರ್ತಾರೆ. ನೆಕ್ಸ್ಟ್ 23ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಲಂಡನ್ ಎಂಬಂತ ಈ ಒಂದು ಪ್ರದೇಶವು ಅಥವಾ ಈ ಒಂದು ನಗರವು ಯಾವ ಒಂದು ನದಿಯ ತೀರದಲ್ಲಿ ಕಂಡು ಬರುತ್ತದೆ ಅಂತ ನೋಡಿದ್ರೆ, ಲಂಡನ್ ಈ ಒಂದು ನಗರವು ಥೇಮ್ಸ್ ನದಿಯ ದಡದಲ್ಲಿ ಕಾಣಬಹುದು. ಆಪ್ಷನ್ ಎ, ಥೇಮ್ಸ್ ನದಿಯ ದಡದಲ್ಲಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಲ್ಲಿ ಯಾವ ಕೃಷಿ ಬೆಳೆ ಬೆಳೆಯುತ್ತಾರೆ ಸ್ನೇಹಿತರೆ? ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ ಯಾವ ಒಂದು ಕೃಷಿ ಬೆಳೆಯನ್ನು ಬೆಳೆಯಲಾಗುತ್ತದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ರಬಿ ಬೆಳೆಗಳು ಸ್ನೇಹಿತರೆ. ಆಪ್ಷನ್ ಎ, ರಬಿ ಬೆಳೆಗಳನ್ನು ಬೆಳೆಯಲಾಗುತ್ತದೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳಿನಲ್ಲಿ. ಸ್ನೇಹಿತರ, ಪ್ರಮುಖವಾಗಿ ರಬಿ ಬೆಳೆಗಳು, ಖಾರಿಫ್ ಬೆಳೆಗಳು ಮತ್ತು ಜೈದ್ ಬೆಳೆಗಳು ಇವು ಮೂರು ಕೂಡ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ಪಾಯಿಂಟ್ಸ್ಗಳಾಗಿರುತ್ತೆ. ನಿಮಗೆ ನೆಕ್ಸ್ಟ್ ನಾನು ಟಾಪಿಕ್ಸ್ ವೈಸು ಕ್ಲಾಸ್ಗಳನ್ನು ತಗೋಬೇಕಾದ್ರೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸಾಂಪಲ್ಸ್ ಮತ್ತು ಯಾವ ತಿಂಗಳಿನಿಂದ ಯಾವ ತಿಂಗಳವರೆಗೆ ಬರುತ್ತೆ ಅಂತ ಕಂಪ್ಲೀಟಾಗಿ ತಿಳಿಸ್ತಾ ಹೋಗ್ತೀನಿ. ನೆಕ್ಸ್ಟ್ 25ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಕೆಳಕಂಡ ಯಾವ ರಾಜ್ಯದಲ್ಲಿ ರಾಗಿ ಉತ್ಪಾದನೆ ಹೆಚ್ಚಾಗಿದೆ ಸ್ನೇಹಿತರೆ? ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ರಾಗಿ ಉತ್ಪಾದನೆಯನ್ನು ಹೆಚ್ಚಾಗಿ ಕಾಣಬಹುದಾಗಿದೆ ಅಂತ ನೋಡಿದ್ರೆ, ಆಪ್ಷನ್ ಎ, ಕರ್ನಾಟಕ ಸ್ನೇಹಿತರೆ. ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿಯನ್ನು ಬೆಳೆಯಲಾಗುತ್ತದೆ. ಸ್ನೇಹಿತರೆ, ಈಗ ನಾವು 2ನೇ ಸೆಟ್ಟಿನ ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದರೆ, ಮೊದಲನೇ ಪ್ರಶ್ನೆ, ಕೆಳಗಿನ ನದಿಗಳಲ್ಲಿ ಅತಿ ಉದ್ದವಾದಂಥ ನದಿ ಯಾವುದು ಸ್ನೇಹಿತರೆ? ಈ ಕೆಳಕಂಡ ನದಿಯಲ್ಲಿ ಅತ್ಯಂತ ಉದ್ದವಾದಂಥ ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಪ್ರಪಂಚದ ಅತ್ಯಂತ ಉದ್ದವಾದಂಥ ನದಿ ಆಪ್ಷನ್ ಎ, ನೈಲ್ ನದಿ. ಆಪ್ಷನ್ ಎ, ನೈಲ್ ನದಿ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 2ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಚಿಪ್ಕೋ ಚಳುವಳಿಯ ಉದ್ದೇಶ ಏನು ಸ್ನೇಹಿತರೆ? ಚಿಪ್ಕೋ ಚಳುವಳಿಯ ಉದ್ದೇಶ ಆಪ್ಷನ್ ಡಿ, ಅರಣ್ಯ ನಾಶವನ್ನು ತಡೆಗಟ್ಟುವುದು. ಆಪ್ಷನ್ ಡಿ, ಅರಣ್ಯ ನಾಶವಾಗುವುದನ್ನು ತಡೆಗಟ್ಟುವುದು ಇದರ ಒಂದು ಪ್ರಮುಖ ಉದ್ದೇಶವಾಗಿರುತ್ತದೆ. ನೆಕ್ಸ್ಟ್ 3ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ಅಂತಾರಾಷ್ಟ್ರೀಯ ಗಡಿ ರೇಖೆ ಹೊಂದಿರುವಂಥ ರಾಜ್ಯ ಯಾವುದು ಸ್ನೇಹಿತರೆ? ನಾನು ಆಗ್ಲೇ ನಿಮಗೆ ತಿಳಿಸಿದೆ, ನಮ್ಮ ಭಾರತದ ರಾಜ್ಯಗಳು ಯಾವ ಬೇರೆ ದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ತಿಳ್ಕೊಬೇಕಾಗಿರುತ್ತೆ. ಮಯನ್ಮಾರ್ ಮತ್ತು ಬಾಂಗ್ಲಾದೇಶದೊಂದಿಗೆ ನಮ್ಮ ಭಾರತದ ಯಾವ ರಾಜ್ಯವು ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಂತ ನೋಡಿದ್ರೆ ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಮಿಜೋರಾಂ. ಆಪ್ಷನ್ ಡಿ, ಮಿಜೋರಾಂ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂಥ ಪಟ್ಟಣಗಳ ಜೋಡಿ ಯಾವುದು ಸ್ನೇಹಿತರೆ? ಅಘನಾಶಿನಿ ಮತ್ತು ಶರಾವತಿ ನದಿಗಳ ಮಧ್ಯೆ ಇರುವಂಥ ಪಟ್ಟಣಗಳ ಜೋಡಿಯನ್ನು ನಾವು ತಿಳಿಸ್ಬೇಕಾಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಕುಮುಟಾ ಮತ್ತು ಹೊನ್ನಾವರ. ಸ್ನೇಹಿತರೆ, ಅಘನಾಶಿನಿ ನದಿಯ ನಡುವೆ ಕುಮುಟಾ ಇದ್ದರೆ ಶರಾವತಿ ನದಿಯ ಹತ್ತಿರ ಹೊನ್ನವಾರವನ್ನು ಕೂಡ ನಾವು ಕಾಣಬಹುದಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು ಸ್ನೇಹಿತರೆ? ವಿಶ್ವದಲ್ಲಿಯೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಸಿ, ಸುಂದರ್ಬನ್ಸ್. ಆಪ್ಷನ್ ಸಿ, ಸುಂದರ್ಬನ್ಸ್ ಅನ್ನುವಂಥದ್ದು ವಿಶ್ವದಲ್ಲಿ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ ಹೊಂದಿರುವಂಥ ಪ್ರದೇಶ ಕೂಡ ಆಗಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ, ನಾಗಾರ್ಜುನ ಸಾಗರ ಯೋಜನೆ ಯಾವ ನದಿಯ ಮೇಲೆ ನಿರ್ಮಿತವಾಗಿದೆ? ನಾಗಾರ್ಜುನ ಸಾಗರ ಯೋಜನೆಯು ಯಾವ ಒಂದು ನದಿಯ ಮೇಲೆ ನಿರ್ಮಿತವಾಗಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಕೃಷ್ಣಾ ನದಿ ಸ್ನೇಹಿತರೆ. ಆಪ್ಷನ್ ಬಿ, ಕೃಷ್ಣಾ ನದಿಯ ಮೇಲೆ ನಾಗಾರ್ಜುನ ಸಾಗರ ಯೋಜನೆಯನ್ನು ನಿರ್ಮಿಸಲಾಗಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ, ಟೈಟಾನ್ ಎನ್ನುವ ಅತಿ ದೊಡ್ಡ ಉಪಗ್ರಹ ಇರುವಂಥ ಒಂದು ಗ್ರಹ ಯಾವುದು ಸ್ನೇಹಿತರೆ? ಟೈಟಾನ್ ಎಂಬುವಂಥ ಈ ಒಂದು ಅತಿ ದೊಡ್ಡ ಉಪಗ್ರಹ ಯಾವ ಒಂದು ಗ್ರಹದ ಉಪಗ್ರಹವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಶನಿ ಗ್ರಹದ ಒಂದು ಉಪಗ್ರಹ ಸ್ನೇಹಿತರೆ. ಆಪ್ಷನ್ ಸಿ, ಶನಿ ಗ್ರಹದ ಉಪಗ್ರಹ ಟೈಟಾನ್ ಆಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದ ಮೂಲಕ ಅರಾವಳಿ ಪರ್ವತ ಶ್ರೇಣಿ ಹಬ್ಬಿದೆ ಸ್ನೇಹಿತರೆ? ಭಾರತದ ಯಾವ ರಾಜ್ಯಗಳ ಮೂಲಕ ಅರಾವಳಿ ಪರ್ವತ ಶ್ರೇಣಿಗಳನ್ನು ಹಬ್ಬಿದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಬಿ, ರಾಜಸ್ಥಾನ. ಆಪ್ಷನ್ ಬಿ, ರಾಜಸ್ಥಾನ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡಿದ್ರೆ, ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು ಸ್ನೇಹಿತರೆ? ಚಹಾದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು ಅಂತ ಪ್ರಶ್ನೆಯಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ, ಅಸ್ಸಾಂ ಸರಿಯಾಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಸಿ, ಅಸ್ಸಾಂ ಸರಿಯಾಗಿರುತ್ತೆ.
ಚಹಾ ಅಂತ ಕೇಳಿದ್ರೆ ಇಲ್ಲಿ ಸ್ನೇಹಿತರೆ ನಿಮಗೆ ಟೀ ಅಂತ ನೀವು ತಿಳ್ಕೊಬೇಕಾಗಿರುತ್ತೆ. ಕಾಫಿ ಅಂತ ಕೇಳಿದ್ರೆ ನಮ್ಮ ಕರ್ನಾಟಕದ ಚಿಕ್ಕಮಗಳೂರು ಸರಿಯಾದಂಥ ಉತ್ತರವಾಗಿರುತ್ತೆ. ಅಂತಂದರೆ ಅತಿ ಹೆಚ್ಚು ಬೆಳೆಯುವಂಥ ಒಂದು ಜಿಲ್ಲೆ ಕೂಡ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಆಯ್ತು. ಈಗ 10ನೇ ಪ್ರಶ್ನೆಯ ಕಡೆಗೆ ಬರೋದಾದರೆ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಹಳದಿ ಕ್ರಾಂತಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದರೆ ಆಪ್ಷನ್ ಎ ಎಣ್ಣೆ ಕಾಳುಗಳು ಸ್ನೇಹಿತರೆ. ಆಪ್ಷನ್ ಎ ಎಣ್ಣೆ ಕಾಳುಗಳಿಗೆ ಹಳದಿ ಕ್ರಾಂತಿಯು ಸಂಬಂಧಪಟ್ಟಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡೋದಾದರೆ ಆನೆ ಯೋಜನೆ ಯಾವಾಗ ಜಾರಿಗೆ ಬಂದಿತು ಸ್ನೇಹಿತರೆ? ಆನೆ ಯೋಜನೆಯು ಯಾವ ಒಂದು ವರ್ಷದಲ್ಲಿ ಜಾರಿಗೆ ಬಂದಿತು ಅಂತ ನೋಡೋದಾದರೆ ಆಪ್ಷನ್ ಬಿ 1992. ಆಪ್ಷನ್ ಬಿ 1992ರಂದು ಈ ಒಂದು ಆನೆ ಯೋಜನೆ ಕೂಡ ಜಾರಿಗೆ ಬಂದಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡೋದಾದರೆ ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವಂಥ ನದಿ ಯಾವುದು? ದಕ್ಷಿಣದ ಗಂಗೆ ಎಂದು ಕರೆಯಲ್ಪಡುವಂಥ ಒಂದು ನದಿ ಯಾವುದು ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾವೇರಿ ಸ್ನೇಹಿತರ. ಆಪ್ಷನ್ ಎ ಕಾವೇರಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಅಂಶಿ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಸ್ನೇಹಿತರೆ? ಅಂಶಿ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಕನ್ನಡ. ಆಪ್ಷನ್ ಎ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಅಂಶಿ ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ಕಾಣಬಹುದಾಗಿದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಸೋಲಿಗರು ವಾಸವಿರುವಂಥ ಸ್ಥಳ ಯಾವುದು ಸ್ನೇಹಿತರೆ? ಸೋಲಿಗರನ್ನು ನಾವು ಅತಿ ಹೆಚ್ಚಿನದಾಗಿ ನಮ್ಮ ಕರ್ನಾಟಕದ ಯಾವ ಒಂದು ಜಿಲ್ಲೆಯಲ್ಲಿ ಕಾಣಬಹುದು? ಈ ಒಂದು ಸೋಲಿಗ ಬುಡಕಟ್ಟು ಜನಾಂಗ ಯಾವ ಪ್ರದೇಶದಲ್ಲಿದೆ ಅಂತ ನೋಡೋದಾದರೆ ಆಪ್ಷನ್ ಎ ಚಾಮರಾಜನಗರ. ಆಪ್ಷನ್ ಎ ಚಾಮರಾಜನಗರ ಸರಿಯಾಗಿರುತ್ತದೆ ಸ್ನೇಹಿತರೆ. ಅತಿ ಹೆಚ್ಚು SC STಗಳನ್ನು ಹೊಂದಿರುವಂಥ ಒಂದು ಜಿಲ್ಲೆ ಕೂಡ ಚಾಮರಾಜನಗರ ಜಿಲ್ಲೆ ಆಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಜಗತ್ತಿನಲ್ಲಿ ಅತಿ ಚಿಕ್ಕದಾದ ಸಾಗರ ಯಾವುದು ಸ್ನೇಹಿತರೆ? ಜಗತ್ತಿನಲ್ಲಿ ಅತಿ ಚಿಕ್ಕದಾದಂಥ ಸಾಗರ ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ ಸ್ನೇಹಿತರೆ. ಆಪ್ಷನ್ ಡಿ ಆರ್ಕ್ಟಿಕ್ ಸಾಗರ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆಯನ್ನು ನೋಡಿದ್ರೆ ನೀಲಗಿರಿ ಬೆಟ್ಟಗಳು ಅತಿ ಉನ್ನತ ಶೃಂಗದ ಹೆಸರೇನು ಸ್ನೇಹಿತರೆ? ನೀಲಗಿರಿ ಬೆಟ್ಟಗಳಲ್ಲಿ ಅತ್ಯಂತ ಎತ್ತರದಲ್ಲಿರುವಂಥ ಒಂದು ಬೆಟ್ಟದ ಹೆಸರೇನು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೊಡ್ಡ ಬೆಟ್ಟ ಸ್ನೇಹಿತರೆ. ಆಪ್ಷನ್ ಸಿ ದೊಡ್ಡ ಬೆಟ್ಟ ಸರಿಯಾದಂಥ ಉತ್ತರವಾಗಿರುತ್ತೆ. ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಉನ್ನತ ಶೃಂಗದ ಹೆಸರು ದೊಡ್ಡ ಬೆಟ್ಟ ಸರಿಯಾಗಿರುತ್ತದೆ. ಅರಾವಳಿ ಬೆಟ್ಟಗಳಲ್ಲಿ ಆನೈಮುಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆಯನ್ನು ನೋಡಿದ್ರೆ ಪ್ರಸಿದ್ಧ ಬೀಚ್ ಎನಿಸಿರುವಂಥ ಓಂ ಬೀಚನ್ನು ನಾವು ಎಲ್ಲಿ ಕಾಣಬಹುದು ಸ್ನೇಹಿತರೆ? ಪ್ರಸಿದ್ಧವಾಗಿರುವಂಥ ಈ ಒಂದು ಓಂ ಬೀಚನ್ನು ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗೋಕರ್ಣ ಸ್ನೇಹಿತರೆ. ಆಪ್ಷನ್ ಡಿ ಗೋಕರ್ಣದಲ್ಲಿ ನಾವು ಪ್ರಸಿದ್ಧವಾದಂಥ ಓಂ ಬೀಚನ್ನು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆಯನ್ನು ನೋಡಿದ್ರೆ ಶರಾವತಿ ನದಿಯು ಯಾವ ಪಟ್ಟಣದ ಮೂಲಕ ಹರಿಯುತ್ತದೆ? ಶರಾವತಿ ನದಿಯು ಯಾವ ಒಂದು ಪಟ್ಟಣದ ಮೂಲಕ ಹರಿಯುತ್ತದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹೊನ್ನವಾರ ಸ್ನೇಹಿತರೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ ಸಿ ಹೊನ್ನವಾರ ಸರಿಯಾಗಿರುತ್ತೆ. ಅಥವಾ ಅವರು ಏನಾದರೂ ಶಿವಮೊಗ್ಗ ಅಂತ ಕೊಟ್ಟರೆ ಶಿವಮೊಗ್ಗ ಅಂತಲೂ ಕೂಡ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಅವರು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪ್ಲೇಸಿನ ನೇಮನ್ನು ಕೊಡ್ತಾರೆ, ಆವಾಗ ನೀವು ಟಿಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ ಕಡೆಗೆ ಬರೋದಾದರೆ ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಸ್ನೇಹಿತರೆ? ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿದೆ. ತುಂಬ ಜನ ವಿದ್ಯಾರ್ಥಿಗಳು ನೋಡಿದ ತಕ್ಷಣ ಉತ್ತರ ಪ್ರದೇಶ ವಾರಣಾಸಿ ಅಂತ ಸರಿ ಹಾಕ್ಬಿಡ್ತಾರೆ, ಆದರೆ ಅದು ತಪ್ಪಾಗಿರುತ್ತದೆ ಸ್ನೇಹಿತರೆ. ಉತ್ತರ ಪ್ರದೇಶದ ರಾಜಧಾನಿ ಯಾವುದು ಅಂತಂದರೆ ಆಪ್ಷನ್ ಡಿ ಲಕ್ನೋ. ಉತ್ತರ ಪ್ರದೇಶ ಲಕ್ನೋ ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆಯನ್ನು ನೋಡಿದ್ರೆ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೆಯುತ್ತಾರೆ ಸ್ನೇಹಿತರೆ? ನಮ್ಮ ಕರ್ನಾಟಕದಲ್ಲಿ ಯಾವ ಒಂದು ಜಿಲ್ಲೆಯಲ್ಲಿ ಕಾಫಿ ಬೆಳೆಯನ್ನು ಮುಖ್ಯವಾಗಿ ಬೆಳೆಯಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಚಿಕ್ಕಮಗಳೂರು ಸ್ನೇಹಿತರೆ. ಆಪ್ಷನ್ ಡಿ ನಮ್ಮ ಚಿಕ್ಕಮಗಳೂರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಸ್ನೇಹಿತರೆ 21ನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಶ್ವೇತ ಕ್ರಾಂತಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ? ಶ್ವೇತ ಕ್ರಾಂತಿಯು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಹಾಲಿನ ಉತ್ಪಾದನೆ ಸ್ನೇಹಿತರೆ. ಆಪ್ಷನ್ ಸಿ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿರುತ್ತದೆ. ಹಾಲು ಕ್ರಾಂತಿಯ ಪಿತಾಮಹ ವರ್ಗೀಸ್ ಕುರಿಯನ್ನರವರು ಆಗಿರುತ್ತಾರೆ. ಹಸಿರು ಕ್ರಾಂತಿಯ ಪಿತಾಮಹ
MS ಸ್ವಾಮಿನಾಥನ್ ಆಗಿರುತ್ತಾರೆ. ನೆಕ್ಸ್ಟ್ ಸೆಟ್ಟಿನ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋದಾದ್ರೆ, ಕರ್ನಾಟಕ ಸಂಕ್ರಾಂತಿ ಅಥವಾ ಕರ್ಕಟಕ ಸಂಕ್ರಾಂತಿ ವೃತ್ತ ಇವುಗಳ ಮೂಲಕ ಹಾದು ಹೋಗುತ್ತದೆ. ಕರ್ಕಟಕ ಸಂಕ್ರಾಂತಿ ವೃತ್ತ ಯಾವುದರ ಮೂಲಕ ಹಾದು ಹೋಗುತ್ತದೆ ಅಂತಂದ್ರೆ ಆಪ್ಷನ್ ಸಿ, ಭಾರತ ಮತ್ತು ಸೌದಿ ಅರೇಬಿಯಾದ ಮೇಲೆ ಹಾದು ಹೋಗುತ್ತದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನ ನೋಡಿದ್ರೆ, ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಹೆಸರುವಾಸಿಯಾಗಿದೆ ಸ್ನೇಹಿತರೆ? ಯುರೋಪಿನ ಯಾವ ದೇಶವು ಸರೋವರಗಳ ದೇಶ ಎಂದು ಹೆಸರುವಾಸಿಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ, ಫಿನ್ಲ್ಯಾಂಡ್ ಸರಿಯಾಗಿರುತ್ತೆ. ಆಪ್ಷನ್ ಎ, ಫಿನ್ಲ್ಯಾಂಡ್ ಸರಿಯಾಗಿರುತ್ತೆ. ಸ್ನೇಹಿತರ, ಪ್ರಸ್ತುತ ಈಗ 2023ರ ವರ್ಲ್ಡ್ ಹ್ಯಾಪಿನೆಸ್ ಸೂಚ್ಯಾಂಕ ಬಿಡುಗಡೆ ಕೂಡ ಆಗಿರುತ್ತದೆ. ಅದರಲ್ಲಿ ಪ್ರಥಮ ಸ್ಥಾನದಲ್ಲಿರುವಂಥ ದೇಶ ಫಿನ್ಲ್ಯಾಂಡ್ ಆಗಿರುತ್ತದೆ. ಎರಡನೇ ದೇಶ ಯಾವುದು ಅಂತಂದರೆ ಡೆನ್ಮಾರ್ಕ್ ಆಗಿರುತ್ತದೆ. ಮೂರನೇ ದೇಶವಾಗಿ ನಿಮಗೆ ಐಸ್ಲ್ಯಾಂಡನ್ನು ಕಾಣಬಹುದಾಗಿರುತ್ತೆ. ನಮ್ಮ ಭಾರತ ಎಷ್ಟನೇ ಪ್ಲೇಸಿನಲ್ಲಿದೆ ಅಂತ ನಿಮಗೆ ಡೌಟ್ಸ್ ಬರುತ್ತೆ. ನಮ್ಮ ಭಾರತ 126ನೇ ಪ್ಲೇಸಿನಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಲ್ಲಿ ನಮ್ಮ ಭಾರತ ಇರುತ್ತದೆ. ಒಟ್ಟು ಎಷ್ಟು ದೇಶಗಳಿರುತ್ತೆ ಅಂತಂದರೆ 130 ದೇಶಗಳು ಮಾತ್ರ ಭಾಗವಹಿಸುತ್ತದೆ. 137 ದೇಶದಲ್ಲಿ ನಮ್ಮ ಭಾರತದ ಸ್ಥಾನ 126 ಆಗಿದೆ. ಅತಿ ಕೊನೆಯದಾಗಿ ಅಂತಂದರೆ 137ನೇ ದೇಶ ಯಾವುದು ಅಂತಂದರೆ ಆಫ್ಘಾನಿಸ್ತಾನ ಸರಿಯಾಗಿರುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಲಕ್ಷದ್ವೀಪಗಳು ಇದರ ಉತ್ಪನ್ನವಾಗಿದೆ ಸ್ನೇಹಿತರೆ. ಲಕ್ಷದ್ವೀಪಗಳು ಇದರ ಒಂದು ಉತ್ಪನ್ನವಾಗಿದೆ ಅಂತ ನೋಡಿದ್ರೆ ಆಪ್ಷನ್ ಡಿ, ಬಂಡೆ ನಿರ್ಮಾಣ ಸ್ನೇಹಿತರೆ. ಆಪ್ಷನ್ ಬಿ, ಬಂಡೆ ನಿರ್ಮಾಣದಿಂದ ಲಕ್ಷದ್ವೀಪಗಳು ಹುಟ್ಟಿಕೊಂಡಿರುತ್ತದೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತದಲ್ಲಿ ಅತ್ಯಂತ ಎತ್ತರ ಭಾರಿ ಅಲೆ ಉಳ್ಳಂಥ ನದಿ ಇದಾಗಿದೆ ಸ್ನೇಹಿತರೆ. ನಮ್ಮ ಭಾರತದಲ್ಲಿ ಅತ್ಯಂತ ಭಾರಿ ಅಲೆ ಉಳ್ಳಂಥ ಅಥವಾ ಡೇಂಜರಸ್ ಆದಂಥ ಒಂದು ಅಲೆಗಳನ್ನು ಉಳ್ಳಂಥ ನದಿ ಯಾವುದು ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ಸ್ನೇಹಿತರೆ, ಇದಿಷ್ಟು ಟೋಟಲ್ 50 ಪ್ರಶ್ನೆ ಇದಾಗಿರುತ್ತದೆ. ಈ ಒಂದು 50ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಅತಿ ಮುಖ್ಯವಾಗಿ ನಮ್ಮ ಚಾನಲಲ್ಲಿ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹುದ್ದೆಗಳ ಎಕ್ಸಾಮ್ ಪ್ರಿಪರೇಷನ್ಸನ್ನು ಮಾಡಿಸ್ತಾ ಇರ್ತೀವಿ. ವಿದ್ಯಾರ್ಥಿಗಳು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಪ್ರತಿನಿತ್ಯ ನಾವು ನಿಮಗೆ ಕರೆಂಟ್ ಅಫೇರ್ಸ್ಗಳನ್ನು ಹಾಕ್ತಾ ಇರ್ತೀವಿ. ನೀವೇನಾದರೂ KS, PSI ಮತ್ತು SSC ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರೋಂಥವ್ರಿಗೆ ಅತಿ ಮುಖ್ಯವಾಗಿರುತ್ತೆ. ಹಾಗಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇವತ್ತಿನ ಈ ಒಂದು ಕ್ಲಾಸನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.